ಜಿಲ್ಲೆಯ ಅರಸೀಕೆರೆ ನಗರದ ಮಾರುತಿ ನಗರದಲ್ಲಿರುವ ಶ್ರೀ ಚಂದ್ರಶೇಖರ್ ಭಾರತಿ ಇಂಟರ್ನ್ಯಾಷನಲ್ ಶಾಲಾ ವಿದ್ಯಾರ್ಥಿನಿ ಹನ್ಸಿತಾ ಮೌದ್ಗಲ್ಯ ಯಾವುದೇ ಟ್ಯೂಷನ್ಗೆ ಹೋಗದೆ ತಾನೇ ಮನೆಯಲ್ಲಿ ಶ್ರದ್ಧೆಯಿಂದ ವ್ಯಾಸಂಗ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 622 ಅಂಕ ಗಳಿಸಿ ಸಾಧನೆ ಮಾಡಿ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದು ಹೆತ್ತವರಿಗೆ ಹಾಗೂ ವಿದ್ಯೆ ಕಲಿಸಿದ ಗುರುಗಳಿಗೆ ಜೊತೆಗೆ ತನ್ನ ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಮಗಳ ಸಾಧನೆಗೆ ಅತ್ಯಂತ ಸಂತೋಷದಿಂದ ಹರ್ಷ ವ್ಯಕ್ತಪಡಿಸಿದ ತಾಯಿ ಅಪರ್ಣ, ತಂದೆ ರಘುಗೆ ಇಂತಹ ಮಗಳ ಪಡೆದ ನಾವೇ ಧನ್ಯ ಎಂದಿದ್ದಾರೆ. ಇನ್ನು ಸಾಧನೆ ಮಾಡಿರುವ ಸರಸ್ವತಿ ಪುತ್ರಿ ಕುಮಾರಿ ಹನ್ಸಿತಾ ವಿದ್ಯಾರ್ಥಿನಿಯನ್ನ ಅಭಿನಂದಿಸಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಶ್ರೀ ಚಂದ್ರಶೇಖರ್ ಭಾರತಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ, ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕುಮಾರಿ ಹನ್ಸಿತಾ ಅವರ ಸಾಧನೆಯನ್ನ ಅಭಿನಂದಿಸಿ ವಿದ್ಯಾರ್ಥಿನಿಯ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದ್ದಾರೆ. ಸಂತೋಷವಾಗಿದೆ. ಅವಳ ಶ್ರಮ ಮತ್ತೆ ನಮ್ಮ ಗುರುಗಳ ಪರಿಪೂರ್ಣ ಆಶೀರ್ವಾದ ಮತ್ತೆ ಎಲ್ಲ ಶಾಲಾ ಶಿಕ್ಷಕರು ತುಂಬ ಸಹಕರಿಸಿದ್ದಾರೆ. ಅವಳೆಲ್ಲ ಶ್ರದ್ಧೆನೇ ಅವಳಿಗೆ ಇವತ್ತಿನ ಪರಿಶ್ರಮ ಅಂದರೆ ಮೊದಲಿಂದನೇ ಓದಬೇಕು. ಎಲ್ಲ ಇಯರ್ ಸ್ಟಾರ್ಟಿಂಗಿಂದನೇ ಕಷ್ಟಪಟ್ಟು ಟೆಕ್ಸ್ಟ್ ಬುಕ್ ಓದಬೇಕು. ಟೆಕ್ಸ್ಟ್ ಬುಕ್ ಓದಿದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನೋಟ್ಸ್ನೇ ನಂಬಿಕೊಂಡು ನೋಟ್ಸ್ ಓದ್ಕೊಂಡೇ ಇದ್ದರೆ ಅದು ಒಳ್ಳೆ ಮಾರ್ಕ್ಸ್ ಬರಲ್ಲ. ಟೆಕ್ಸ್ಟ್ ಬುಕ್ ಓದಬೇಕು. ಟೀಚರ್ಸ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದೆಲ್ಲ ಸಾಲ್ವ್ ಮಾಡಬೇಕು. ಒಂದು 10-20 ಪೇಪರ್ ಆದರೂ ನಿಮ್ಮ ಸ್ಕೂಲಲ್ಲಿ ಕೊಡೋ ಕ್ವಶನ್ ಪೇಪರ್ ಬಿಟ್ಟು ಒಂದು 10-20 ಪೇಪರ್ ಸಾಲ್ವ್ ಮಾಡಿರಬೇಕು ಪ್ರತಿ ಸಬ್ಜೆಕ್ಟ್ಗೆ. ಆಗೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ, ಹೇಗಿರುತ್ತೆ ಕ್ವಶನ್ ಪೇಪರು, ಹೇಗೆ ಬರ್ಬೋದು ಕ್ವಶನ್ಸ್ ಅಂತ. ಇಯರ್ ಫಸ್ಟ್ ಸ್ಟಾರ್ಟಿಂಗಿಂದನೇ ವರ್ಕ್ ಮಾಡಬೇಕು. ಈ ಟ್ಯೂಷನ್ಗೆಲ್ಲ ಹೋಗಿದ್ರಾ? ಇಲ್ಲ, ಟ್ಯೂಷನ್ಗೆಲ್ಲೂ ಹೋಗಿಲ್ಲ. ಟ್ಯೂಷನ್ಗೆಲ್ಲ ಹೋಗಿಲ್ಲ. ಶಾಲೆಯಲ್ಲಿ ಹೇಗೆ ಪರವಾಗಿಲ್ಲ? ಸ್ಕೂಲಲ್ಲಿ ಪಾಠ? ಸ್ಕೂಲಲ್ಲಿ ಟೀಚರ್ಸಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನಿಲ್ಲ ಅಂದರೂ ಒಂದು 4-5 ಇಯರ್ಸ್ ಆದರೂ ಅವ್ರಿಗೆ ಗೊತ್ತಿರುತ್ತೆ. ಕ್ವಶನ್ ಪೇಪರ್ಸ್ ಎಲ್ಲ ನೋಡಿರ್ತಾರೆ. ಇಂಥದ್ದೇ ಕ್ವಶನ್, ಇಷ್ಟು ವೆಯ್ಟೇಜ್ ಇರುತ್ತೆ ಈ ಚಾಪ್ಟ್ರಲ್ಲಿ ಅಂತ ಅವರೆಲ್ಲ ಗೈಡ್ ಮಾಡ್ತಾರೆ. ಅವ್ರು ಹೇಳಿದ ಪ್ರಕಾರ ಓದಬೇಕಷ್ಟೇ. ಪ್ರೈಮರಿಯಿಂದ ಹೇಗೆ ನಿಮ್ಗೆ ಓದೋದು ಯಾವ ಥರ ಬಂದಿತ್ತು? ಇದೇ ಥರ ಮೆರಿಟ್ ಬಂದಿತ್ತಾ? ಹಿಂಗೆ ಪ್ರೈಮರಿಯಿಂದಲೂ ಹೇಗೆ ಚೆನ್ನಾಗಿ ಓದ್ಕೊಂಡ ಬಂದಿದ್ದೀವಿ. ಎಷ್ಟಿಗೆ ಎಷ್ಟು ಹೊಡಿರ ನಿಮ್ಮ ಮಾರ್ಕ್ಸ್? ನಿಮ್ಮದು ಸ್ಕೋರ್ 625ಗೆ 622 ತೊಗೊಂಡು 3 ಮಾರ್ಕ್ಸ್ ಯಾವ್ದು ಕಡಿಮೆ ಬಂದಿದೆ? ಕನ್ನಡದಲ್ಲಿ 1 ಮಾರ್ಕ್ಸ್, ಸೋಷಿಯಲಲ್ಲಿ 2 ಮಾರ್ಕ್ಸ್. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ನಿರೀಕ್ಷೆ ಎಷ್ಟಿತ್ತು? ನಿರೀಕ್ಷೆ ಇಷ್ಟೇ ಇದ್ದಿದ್ದು ಅಷ್ಟೇ. ಅಲ್ಲಿಗೆ ನಿಮಗೆ ವ್ಯಾಲ್ಯೂಯೇಷನ್ ಅವೆಲ್ಲ ಆಗಿರೋಲ್ಲಿ ಕಂಪ್ಲೀಟ್ ನಿಮಗೆ ಸಂಪೂರ್ಣ ತೃಪ್ತಿ ನೀಡಿದೆ ಅಲ್ವಾ? ಮತ್ತು ಪರೀಕ್ಷೆ ಇದರಲ್ಲಿ ಯಾರಿಗೆ ಇದು ಯಾವ ಪ್ರೋತ್ಸಾಹ ಯಾರು ಕೊಟ್ಟರು ಹಿಂಗೆಲ್ಲ ಓದಬೇಕು ಅಂತ? ಎಲ್ಲರೂ, ಟೀಚರ್ಸು, ಮನೆಯಲ್ಲಿ ಎಲ್ಲ. ಮುಖ್ಯವಾಗಿ ಎರಡು ಕಡೆ, ಸ್ಕೂಲು ಮನೆ. ರಾಜ್ಯಕ್ಕೆ ನೀವು 4ನೇ ಸ್ಥಾನ ಬಂದಿದ್ದೀರಾ, ಹೆಂಗನಿಸ್ತಾ ಇದೆ? ಖುಷಿ ಆಗ್ತದೆ. ಏನು ಹೇಳ್ತೀರಾ ಈ ಥರ ವಿದ್ಯಾರ್ಥಿಗಳಿಗೆ? ಏನು ಹೇಳ್ತೀರಾ ಓದೋದ್ರ ಬಗ್ಗೆ? ಯಾವ ಥರ ಅನುಸರಿಸ್ಬೇಕು ಅಂತ ನಿಮಗೆ ಏನು ಸಂದೇಶ ಕೊಡ್ಬೋದು ನೀವು? 10% ಎಲ್ಲೂ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಆದರೆ ಓದಬೇಕು, ಮುಂದೆ ಬರಬೇಕು ಅಂತ ಬರೋದೇ 10th. 10th ಏನು ಪರ್ಸೆಂಟೇಜ್ ತೊಗೋತೀವಿ ಆ ಸ್ಟ್ರೀಕ್ ಕಂಟಿನ್ಯೂ ಆಗಬೇಕಷ್ಟೆ. ಆ ಥರ 10th ಫಸ್ಟ್ ಮೈಲ್ ಸ್ಟೋನು. 10th ಒಂದು ಚೆನ್ನಾಗಿ ತೆಗೆದ್ರೆ ನೆಕ್ಸ್ಟ್ ನಾನು ಈ ಥರ ಮಾಡಬೇಕು ಅಂತ ಅವರಿಗೇನೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕಾದ್ರೂ 10th ಸ್ಕೋರ್ ಮಾಡಬೇಕು. ಯಾವ ಸಮಯದಲ್ಲಿ ನೀವು ಓದ್ತಾ ಇದ್ರಿ? ನಾನು ಸ್ಟಾರ್ಟಿಂಗ್ ರಾತ್ರಿ ಹೊತ್ತು ಓದಿದೆ. ಆದರೆ ರಾತ್ರಿ ಹೊತ್ತು ಓದಬಾರ್ದು. ಓದಿದ್ದು ಹತ್ತುತ್ತೆ, ಆದರೆ ಹೆಲ್ತ್ ಹಾಳಾಗುತ್ತೆ. ಬೆಳಗ್ಗೆ ಹೊತ್ತು ಎದ್ದು ಓದಬೇಕು. ಯಾವ ಶಾಲೆ ನಿಮ್ಮದು? ನಮ್ಮದು ಶ್ರೀ ಚಂದ್ರಶೇಖರ ಭಾರತಿ ಇಂಟರ್ನ್ಯಾಷನಲ್ ಸ್ಕೂಲ್. ನಿಮ್ಮ ಹೆಸರು? ಹನ್ಸಿತಾ ಮೌದ್ಗಲ್ಯ KR.